ಹಾಯ್, PRS ಹೆಲ್ದಿ ಕುಕ್ಕಿಂಗ್ ಸ್ವಾಗತ. ಇವತ್ತಿನ ರೆಸಿಪಿ ಆಲೂಗಡ್ಡೆ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಬಟಾಣಿನೂ ಟೊಮೊಟೊ ಹಾಕ್ಬಿಟ್ಟು, ಒಬ್ಬೊಬ್ರು ಟೊಮೊಟೊನೂ ಹಾಕಲ್ಲ, ಬಟಾಣಿ ಅವನು ಹಾಕಲ್ಲ. ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರಿಗೆ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಇಷ್ಟ ಆಗದೆ ಇರೋರು ಒಂದ್ಸಲ ಟ್ರೈ ಮಾಡಿ ಕಲ್ತ್ಕೊಳ್ಳಿ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಟೊಮೊಟೊನು ಬಟಾಣಿ ಹಾಕ್ಬಿಟ್ಟು, ನಾನು ಆಲ್ಮೋಸ್ಟ್ ಒಂದೊಂದ್ಸಲ ಟೊಮೊಟೊ ಹಾಕಲ್ಲ, ಒಂದೊಂದ್ಸಲ ಹಾಕಿದ್ರು ತುಂಬಾ ಚೆನ್ನಾಗಿರುತ್ತೆ. ಹಂಗಾದ್ರೂ ಮಾಡ್ಬೋದು, ಹಿಂಗಾದ್ರೂ ಮಾಡ್ಬೋದು. ಟೊಮೊಟೊ ಬಟಾಣಿ ಹಾಕ್ಬಿಟ್ಟು ತೋರ್ಸೋಣ ಅಂದ್ಬಿಟ್ಟು ಇವತ್ತು ಆಲೂಗಡ್ಡೆ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಪೂರಿ ಜೊತೆಗೆ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಇದು. ಚಟ್ನಿನೂ ಆಲೂಗಡ್ಡೆ ಪಲ್ಯ, ಚಪಾತಿ, ಪೂರಿ. ಇವತ್ತು ನಮ್ಮನೇಲಿ ಪೂರಿನೇ, ಅದಕ್ಕೆ ಆಲೂಗಡ್ಡೆ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸು ನೋಡಿ. ಆಲೂಗಡ್ಡೆ 2 ವಿಜಲ್ ಕೂಗಿಸ್ಕೊಂಡ್ಬಿಟ್ಟು ಎಲ್ಲ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈ ತರ ಆಲೂಗಡ್ಡೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಬಟಾಣಿ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಕರಿಬೇವು, ಟೊಮೊಟೊ ಇದೇ ತರ ಚಿಕ್ಕದೊಂದು ಟೊಮೊಟೊ ಕಟ್ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ ಒಂದ್ಸಲ ಮಾಡ್ಕೊಂಡು. ಟೊಮೊಟೊ ಹಾಕ್ಬಿಟ್ಟು, ಟೊಮೊಟೊ, ಈರುಳ್ಳಿ, ಉಪ್ಪು, ಒಣಮೆಣಸಿನ್ಕಾಯಿ. ನಮ್ಮ ರೆಸಿಪಿಲಿ ಹಸಿಮೆಣಸಿನ್ಕಾಯಿ ಇರೋದೇ ಇಲ್ಲ ಯಾವತ್ತೂ. ಒಣಮೆಣಸಿನ್ಕಾಯಿ, ಅರಿಶಿನ ಪೌಡ್ರು ಇಷ್ಟು ಹಾಕ್ಬಿಟ್ಟು ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿರಂತೆ ಬನ್ನಿ. ನೋಡಿ, ಒಂದು 3 ರಿಂದ 4 ಸ್ಪೂನು, ಸ್ವಲ್ಪ ದೊಡ್ಡ ಸ್ಪೂನಲ್ಲೇ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಳ್ಳಿ. ಒಂದು 4 ರಿಂದ 5 ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಸಾಸಿವೆ, ಎಣ್ಣೆ ಕಾದಿದೆ, ಉರಿ ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ. ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಕ್ಕಿದ ತಕ್ಷಣ ನೋಡಿ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಕರಿಬೇವು, ಬಟಾಣಿ ಇರುತ್ತಲ್ಲ ಇದರಲ್ಲೇನೆ ಬೆಂದೋಗುತ್ತೆ, ಹಾಕೊಂಡ್ಬಿಡಿ ಬಟಾಣಿ. ಅದಕ್ಕೆ ನೀವು ಹಾಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬೇಯೋದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಶಾರ್ಟೇಜ್ ಇದ್ರೆ ಲಾಸ್ಟಲ್ಲಿ ಹಾಕ್ಕೊಳ್ಳಿರಂತೆ. ಈರುಳ್ಳಿ ಇಲ್ಲ ಅಂದರೆ ಬೇಗ ಬೇಯಲ್ಲ, ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೆಂದ್ಬಿಡುತ್ತೆ. ನೋಡಿ, ಟೊಮೊಟೊ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ನೋಡಿ ಇಷ್ಟು ಅದಕ್ಕೆ ಬೆಂದ್ಕೊಂಡಿದ್ದ ತಕ್ಷಣ ನೋಡಿ, ಬೆಂದಿದ ತಕ್ಷಣ ಟೊಮೊಟೊ ಹಾಕೊಂಡ್ಬಿಡಿ. ನೋಡಿ, ಅರಿಶಿನ ಪೌಡ್ರು ಒಂದೇ 1 ಟೀ ಸ್ಪೂನಷ್ಟು ಅರಿಶಿನ ಪೌಡ್ರ್ ಹಾಕ್ಕೊಳ್ಳಿ. ಹಾಕೊಂಡ್ಬಿಟ್ಟು ಚೆನ್ನಾಗಿ ಬಟಾಣಿನೂ ಟೊಮೊಟೊ ಚೆನ್ನಾಗಿ ಬೇಯಲಿ. ಒಗ್ಗರಣೆಯಲ್ಲೇ ಬೆಂದೋಗ್ಬಿಡುತ್ತೆ, ಬಟಾಣಿ ಟೊಮೊಟೊ 2 ಬೇಯುತ್ತೆ. ನೋಡಿ, ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬಟಾಣಿನೂ ಎಳೆ ಬಟಾಣಿ ಆಗಿರೋದ್ರಿಂದ ಬೆಂದ್ಬಿಡುತ್ತೆ. ಬಟಾಣಿ ಸ್ವಲ್ಪ ಬಲ್ತಿದ್ರೆ ಫಸ್ಟೇ ಬೇಯಿಸ್ಕೊಂಡ್ಬಿಡಿ. ಎಳೆದಾದರೆ ನೋಡಿ ಎಣ್ಣೆಯಲ್ಲೇ ಬೆಂದೋಗ್ಬಿಡುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿರುಗಿಸ್ಬಿಟ್ಟು ಆಲೂಗಡ್ಡೆ ಹಾಕ್ಕೊಂಬಿಡಿ. ನೋಡಿ, ಆಲೂಗಡ್ಡೆ ಚೆನ್ನಾಗಿ ಮ್ಯಾಶ್ ಮಾಡಿರ್ತೀವಲ್ಲ ಹಾಕ್ಕೊಂಬಿಟ್ಟು ಈ ಥರನೂ ಮಾಡ್ಕೊಂಡು ನೋಡಿ, ಸೂಪರಾಗಿರುತ್ತೆ ಪಲ್ಯ. ನಾನು ಟೊಮೊಟೊ ಹಾಕ್ತಾ ಇರಲಿಲ್ಲ, ನಾವು ಟ್ರೈ ಮಾಡೋಣ ಅಂದ್ಬಿಟ್ಟು ಒಂದು 2 ಸಲ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂತು ಟೊಮೊಟೊ ಹಾಕ್ಬಿಟ್ಟು ಆಲೂಗಡ್ಡೆ ಪಲ್ಯ. ಅದಕ್ಕೆ ನೀವು ಟ್ರೈ ಮಾಡಲಿ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ತಿರುಗಿಸ್ಕೊಂಬಿಡಿ. ನೋಡಿ, ಟೊಮೊಟೊ ಬಟಾಣಿ ಎಲ್ಲ ಹಾಕ್ಬಿಟ್ಟು ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಇದಕ್ಕೆ ಚಪಾತಿ, ಪೂರಿ, ದೋಸೆ 3 ಸೂಪರಾಗಿರುತ್ತೆ. ಯಾವ್ದು ಬೇಕಾದರೂ ಮಾಡ್ಕೊಂಡು ತಿನ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು, ನೀವು ಇಷ್ಟಪಡ್ತೀರಾ ಅಂತ ಅಂದ್ಬಿಟ್ಟು ಮಾಡಿ ನೋಡ್ಕೊಳ್ಳಿ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ನೋಡ್ಬಿಟ್ಟು ನೀವು ಇಷ್ಟಪಡ್ತೀರಾ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ. ತಿನ್ಬಿಟ್ಟು ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.